ಹಾರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣಕ್ಕೆ ಅಮೆರಿಕ ಪ್ರಯತ್ನವನ್ನು ಪಡ್ತಾ ಇದೆ. ಹಡಗುಗಳ ರಕ್ಷಣೆಗೆ ಅಂತಾರಾಷ್ಟ್ರೀಯ ಒಕ್ಕೂಟವನ್ನ ರಚನೆ ಮಾಡಲಾಗಿದೆಯಂತೆ. ಹಲವಾರು ದೇಶಗಳು ಒಪ್ಪಿಕೊಂಡಿದೆ ಅಂತ ಟ್ರಂಪ್ನ ಆಡಳಿತ ಸಿಬ್ಬಂದಿಗಳು ಹೇಳಿಕೊಳ್ತಾ ಇದ್ದಾರೆ. ನಾವು ಒಂದು ಒಕ್ಕೂಟ ರೆಡಿ ಮಾಡಿಬಿಟ್ಟಿದ್ದೀವಿ, ಎಲ್ಲರೂ ಕೂಡ ಹೌದೌದು ಬಿಡಬೇಕು, ಜಾಗ ಬಿಡಬೇಕು ಅಂತ ಇರಾನಿಗೆ ಹೇಳ್ತಾರೆ. ಇರಾನ್ ತಲೆಬಾಗುತ್ತೆ ಅನ್ನೋ ರೀತಿನಲ್ಲಿ ಇವ್ರ ಆಲೋಚನೆ. ಬಟ್ ಇರಾನ್ ಈ ಒತ್ತಡ ತಂತ್ರಕ್ಕೆಲ್ಲ ಮಣಿಯೋದಿಲ್ಲ. ಮಣಿದ್ರೆ ಅವ್ರಿಗೆ ಲಾಸ್. ಅದು ಈಗ ಇಡೀ ಜಗತ್ತಿನ ಮೇಲೆ ಅವ್ರು ಕಂಟ್ರೋಲ್ ಮಾಡ್ತಾ ಇರೋದೆ, ಹೆದರಿಸ್ತಾ ಇರೋದೆ, ನೀವೇನಾದರೂ ನಮ್ಮ ಮೇಲೆ ದಾಳಿಗೆ ಬಂದರೆ ಇಲ್ಲಿ ಎಲ್ಲ ನಾಶ ಮಾಡಿಬಿಡ್ತೀವಿ ಅಂತ ಇರೋದು. ಸೊ ಅವರು US-ಬಿನ ಅವ್ರು ಯಾಕೆ ಬಿಟ್ಕೊಡ್ತಾರೆ? ಈ ಇಂಟರ್ನ್ಯಾಷನಲ್ ಒಕ್ಕೂಟ ರಚನೆ ಮಾಡೋದಕ್ಕೆ ಇರಾನ್ ಬಹುಶಃ ಕಿಮ್ಮತ್ತು ಕೂಡ ಕೊಡಲ್ಲ ಅಂತ ಅನಿಸುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು, ಅಮೆರಿಕ ದೊಡ್ಡ ಆರ್ಮಿ ಅಲ್ವಾ, ಅವ್ರು ಯಾಕೆ ಕಂಪ್ಲೀಟ್ ಒಮ್ಮೆಲೆಗೆ ದಾಳಿ ಮಾಡಿಬಿಟ್ಟು ಇಲ್ಲೆಲ್ಲ ಟೇಕ್ ಓವರ್ ಮಾಡಿಬಿಡಬಾರ್ದು ಅಂತ. ಅದು ಅಂದ್ಕೊಂಡಂಗೆ ಇಲ್ಲ. ಅದು ಆ ಜಲಸಂಧಿಯ ಭಾಗ ಇದೆಯಲ್ಲ, ಅಲ್ಲಿ ವಿಪರೀತವಾಗಿ ಇರಾನ್ ತನ್ನ ಪಡೆಯನ್ನು ಸ್ಟ್ಯಾಂಡ್ ಬೈಯಲ್ಲಿ ಇಟ್ಕೊಂಡಿದೆ. ಮತ್ತು ಸಮುದ್ರದ ಆಳದಲ್ಲೂ ಕೂಡ ಅನೇಕ ರಣವ್ಯೂಹವನ್ನೇ ರಚಿಸಿದೆ. ಸೊ ಅಷ್ಟು ಈಸಿ ಅಲ್ಲ. ಅಮೆರಿಕ ಬಯಸಿದ್ರೆ ತಗೊಂಡು ಬಿಡಬಹುದು, ಬೇರೆ ರಾಜ್ಯಗಳನ್ನು ಕಿತ್ಕೊಂಡಂಗೆ, ಬೇರೆ ದೇಶಗಳಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ದಂಗೆ ಅನ್ನಂಗೆ ಇರಾನ್ ಕಾಣಿಸ್ತಾ ಇಲ್ಲ. ಸುಲಭದ ತುತ್ತಲ್ಲ ಈ ಪ್ರದೇಶ. ಹೀಗಾಗಿ ಮಾತುಕತೆ, ಒಕ್ಕೂಟ ರಚನೆ ಅಂತೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಮೆರಿಕದವರು.